ನಮಸ್ತೆ, ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದೇಶ ಸುತ್ತು ಕೋಶೋದು ಅನ್ನೋ ಉಕ್ತಿಯೊಂದಿಗೆ ಇವತ್ತಿನ ದಿನ ಮತ್ತೆ ಮರಿಲಿಂಗ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನೋಡಿ, ಇವತ್ತು ನಾವಿರೋಂಥ ಸ್ಥಳ ಬಂದ್ಬಿಟ್ಟು ಗಗನಾಳಿಯರ ಒಂದು ಸ್ಥಳ ಅಂತಂದ್ಬಿಟ್ಟು, ಇದು ದೊಡ್ಡಬಳ್ಳಾಪುರದ ಚಿಕ್ಕಪೇಟೆಯ ಕಾಶಿ ವಿಶ್ವನಾಥ ದೇವಸ್ಥಾನದ ಅಪೋಸಿಟಲ್ಲಿ ಇರುವಂತಹ ಒಂದು ಮಠ ಆಗಿದೆ. ಇಲ್ಲಿ ಗಗನಾಳಿಯ ಸ್ವಾಮಿಗಳ ಒಂದು ಗದ್ದುಗೆನ ನೋಡಬಹುದು. ಅಂದರೆ ಒಂದು ಸಮಾಧಿ ರೂಪದಲ್ಲಿ ಗಗನಾಳಿಯ ಸ್ವಾಮಿಗಳನ್ನ ಒಂದು ಪೂಜೆ ಮಾಡ್ತಾರೆ. ಆದರೆ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಇದುವರೆಗೂ ಇದರ ಇತಿಹಾಸ ಗೊತ್ತಿಲ್ಲ. ಗಗನಾಳಿಯ ಸ್ವಾಮಿಗಳಂದರೆ ಯಾರು, ಸೊ ಆಮೇಲೆ ಇವ್ರದ್ದು ಆರಾಧನೆಯೂ ವರ್ಷಕ್ಕೂ ಆರಾಧನೆ ನಡೆಯುತ್ತೆ. ಇಲ್ಲೇ ಒಂದು ಪ್ರತಿಷ್ಠಿತ ಅಂದರೆ ದೊಡ್ಡಬಳ್ಳಾಪುರದ ಪ್ರತಿಷ್ಠಿತ ಕುಟುಂಬ ಒಂದು ಇವ್ರದ್ದು ಪಾರಂಪರಿಕವಾಗಿ ಒಂದು ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಅಂದರೆ ಏನಂತ ಸಮಾಧಿ ಅಂದರೆ ಇದೊಂದು ಏನು ಜೀವ ಸಮಾಧಿ ಇದೆ ಪೂಜೆ ಮಾಡಿಕೊಂಡು ಸೊ ಏನು ಮಾಡ್ತಾರೆ ಅಂದರೆ ಆರಾಧನೆನ ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಇದು ಅವರೇ ಒಂದು ನಡೆಸ್ಕೊಂಡು ಹೋಗ್ತಾ ಇರೋವಂಥ ಒಂದು ಸಂಸ್ಥಾನ ಇದಾಗಿದೆ. ಸೊ ಹೀಗಿರುವಾಗ ಇದರ ಒಂದು ಇತಿಹಾಸ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವ್ರದ್ದು ಯಾವ ಥರ ಬಂತು ಪರಂಪರೆ, ಗಗನಾಳಿಯರು ಯಾರು, ಇದೆಲ್ಲ ಅಂತಂದ್ಬಿಟ್ಟು. ಸೊ ಇವತ್ತಿನ ದಿನ ಈ ಒಂದು ಇತಿಹಾಸ ತಿಳಿಸ್ಕೊಡೋದಕ್ಕೆ ಅಂತಲೇ ಮರಿಲಿಂಗ ಅವ್ರನ್ನ ನಾವು ಇವತ್ತು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಜಾಗದ ವಿಶೇಷತೆ, ಸೊ ಹಾಗೆ ಗಗನಾಳಿಯ ಸ್ವಾಮಿ ಯಾಕೆ ಅವ್ರನ್ನ ಕೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಈ ಗಗನಾಳಿಯ ಸ್ವಾಮಿಗಳು ಶಿಷ್ಯರು ಏನಿದ್ದಾರೆ ಅಂದರೆ ಅವರ ಈ ಗಗನಾಳಿಯರು ಅನ್ನೋ ಒಬ್ಬರು ಗುರು, ಅವರ ಪರಂಪರೆಯಾಗಿ ಅನೇಕ ಶಿಷ್ಯಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ. ಮತ್ತು ಅವ್ರದ್ದೊಂದು ಸಾಧನಾ ಪದ್ಧತಿ ಇದೆ, ಅಚಲ ಸಾಧನಾ ಪರಂಪರೆ ಅಂತಂದ್ಬಿಟ್ಟು. ಸೊ ಅದನ್ನು ಇವರು ಪ್ರಾಕ್ಟೀಸ್ ಮಾಡ್ಕೊತಾ ಬರ್ತಾ ಇರೋರು. ಇವರಿಗೆ ಹೇಳ್ಕೊಟ್ಟಂಥ ಗುರುಗಳು ಗಗನಾಳಿಯ ಗುರುಗಳೇ ಆಗಿದ್ದಾರೆ. ಸೊ ಹೀಗಿರುವಾಗ ಇದರ ಇತಿಹಾಸನ ಅವ್ರನ್ನ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು. ಮರಿಲಿಂಗ ಅವರೇ ನೋಡಿದ್ರಿ, ಗಗನಾಳಿಯರ್ದು ಇದರಲ್ಲಿ ಗೆದ್ದಲಹಳ್ಳಿಯಲ್ಲಿ ಹೊಂದಿದೆ ಅಂತ ಅವ್ರ ಹೆಸರು ಗಗನಾನಂದಾರ್ಯರು ಅಂತ. ಅವ್ರ ಶಿಷ್ಯರೇ ಇರಬಹುದು ಇವ್ರ ಮೇಲೆ, ಹಂಗಾಗಿ ಅವ್ರ ಹೆಸರು ಮೇಲೆನೆ ಇಲ್ಲಿ ಮಠ ಮಾಡಿದ್ದಾರೆ. ಅಲ್ಲಿ ಇನ್ನೊಂದೇನೆಂದರೆ, ಇದು ಇತಿಹಾಸ ಅನ್ನೋದು ಗೊತ್ತಲ್ಲ. ಇತಿಹಾಸ ಹೇಗಾಗುತ್ತೆ ಅಂದರೆ ಒಬ್ರ ಬಾಯಿಂದ ಒಬ್ರಿಗೆ ತಪ್ಪು ಕಲ್ಪನೆ, ಸುಳ್ಳು ದಾಖಲೆ ಇಲ್ದಿದ್ದು ನಾವೇನೋ ನಂಬೋದಕ್ಕಾಗಲ್ಲ. ಸೊ ಹೀಗಿರುವಾಗ ಇದ್ರ ಬಗ್ಗೆ ದಾಖಲೆನೂ ನಮ್ಮಲ್ಲಿ ಅಷ್ಟೊಂದು ಅವೈಲೇಬಲ್ ಇಲ್ಲ. ಸೊ ಅಂದರೆ ಈಗ ಗಗನಾಳಿಯರು ಅಂತಂದಾಗ ನೀವು ಶಿಷ್ಯ ಪರಂಪರೆ ಏನು ಪ್ರಾಕ್ಟೀಸ್ ಮಾಡ್ಕೊತ ಬರ್ತಿದೆ, ಅಟ್ಲೀಸ್ಟ್ ಆ ದಾಖಲೆಯನ್ನು ತೊಗೊಂಡು ನಾವು ತಿಳ್ಕೊಬೋದಾಗಿದೆ. ಹಾಗಾಗಿ ಇವತ್ತಿನ ದಿನ ಗುರು ಮುಂದೆ ನಾವು ಕೂತಿದ್ದೀವಿ. ಗುರುಗಳ ಬಗ್ಗೆ, ಹಾಗೆ ಈ ಪರಂಪರೆ ಬಗ್ಗೆ, ಈ ಸಾಧನೆ ಬಗ್ಗೆ ನಮಗೆ ತಿಳಿಸ್ಕೊಡಿ. ನನಗೆ ಗಗನಾಳಿಯಾನಂದ ಸ್ವಾಮಿಗಳ ಬಗ್ಗೆ ನಾನು ಹೇಳೋದಾದರೆ, ನನಗೆ ಕೆಲವೊಂದು ವಿಚಾರಗಳು ಅಂದರೆ ಈಗ ಊಹಾಪೋಹಗಳು ಅಥವಾ ಈ ಅಂದರೆ ದೊಡ್ಡವರುಗಳು ನಮಗೆ ಸ್ಟೋರಿ ಹೇಳ್ತಾಯಿದ್ರು. ಅವರು ತೆಂಗಿನ ಮರದ ಮೇಲೆ ಕೂತು ತಪಸ್ ಮಾಡ್ತಾಯಿದ್ರು ಗಗನಾಳಿಯಾನಂದ ಸ್ವಾಮಿಗಳು, ಕೇಳ್ಪಟ್ಟಿದ್ದೀವಿ. ಆಮೇಲೆ ಅವರು ಕೆಲವೊಂದು ತಾಳೆಗರಿ ಗ್ರಂಥಗಳು ಬರೆದಿದ್ರು, ಅದು ನಮ್ಮ ಪೂರ್ವಜರು ಪೂಜೆ ಮಾಡ್ಕೊತಾ ಬರ್ತಾಯಿದ್ರು. ಆಮೇಲೆ ಅವರೊಂದು ಕೆತ್ತನೆನ, ಅವ್ರದ್ದು ಪ್ರತಿಮೆನೇ ಅವ್ರೊಂದು ಕೆತ್ತನೆನೂ ಮಾಡಿದರು. ಆಮೇಲೆ ಇಲ್ಲಿ ಕಾಶಿ ವಿಶ್ವರ ದೇವಸ್ಥಾನದಲ್ಲಿ ಏನು ಶ್ರೀಚಕ್ರ ಇದೆ ಅಮ್ಮನವ್ರ ಮುಂದೆ, ಅದು ಅವರೇ ಕೆತ್ತನೆ ಮಾಡಿರೋದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ, ಇವರು ದೇವಿಯ ಆರಾಧನೆಯನ್ನು ಮಾಡ್ತಾಯಿದ್ರು, ದೇವಿ ಇವ್ರ ಜೊತೆ ನಡ್ಕೊಂಬರ್ತಿದ್ಲು. ಇದೆಲ್ಲನೂ ನಾವು ಕೇಳ್ಪಟ್ಟಿದ್ದೀವಿ. ಅಂದರೆ ದೊಡ್ಡ ಸ್ಟೋರಿಗಳು ಅವ್ರ ಮಹಿಮೆ ಅಂತ ಹೇಳ್ಪಟ್ಟಿದ್ದಾರೆ. ಸೊ ಹಾಗಿರುವಾಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ಇದ್ರ ಬಗ್ಗೆ ಒಂದು ತಿಳಿಸ್ಕೊಡಿ ಅಂತಂದ್ಬಿಟ್ಟು. ಈಗ ಗುರು ಪರಂಪರೆ ಅಂತ ಬಂದಾಗ ಇವರು ನಿಜವಾಗ್ಲೂ ನಮ್ಮ ಗಗನಾನಂದಾರ್ಯರ ಶಿಷ್ಯರು ಅನಿಸುತ್ತೆ. ಅವರು ಈ ಗುರು ಅಂತ ಬಂದಾಗ ನೋಡಿ, ಇದೆಲ್ಲ ಅವ್ರ ಶಕ್ತಿ ಇದ್ದಿದ್ದಕ್ಕೆ ಇಷ್ಟೆಲ್ಲ ಸಾಧ್ಯ ಆಗಿದೆ, ಇಲ್ಲಾಂದರೆ ಸುಮ್ಮನೆ ಆಗಲ್ಲ. ಈಗ ಜನಗಳು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಏನು ಅರ್ಥ ಮಾಡ್ಕೋಬೇಕು ಜನಗಳು ಅಂದರೆ, ಮೊದಲನೇ ಶ್ಲೋಕದಲ್ಲೇ ಇದೆ ಶ್ಲೋಕ ಏನಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದೆಲ್ಲ ಏನಾಗಿದೆ ಅಂದರೆ ಇವಾಗ ಬರೀ ಹೇಳೋದಕ್ಕಾಗಿದೆ ಅಷ್ಟೇ. ಇದನ್ನು ಒಳಾರ್ಥ ಯಾರು ತಿಳ್ಕೊಳ್ತಾ ಇಲ್ಲ, ಅದನ್ನು ಅನ್ವಯಿಸ್ಕೊಳ್ತಾನೋ ಇಲ್ಲ. ಅಂದರೆ ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಸಾಕ್ಷಾತ್, ಗುರುವೇ ಪರಮಾತ್ಮ ಅಂದರೆ ಆಮೇಲೆ ನೆಕ್ಸ್ಟ್ ನಂತರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಗುರು ಅಂತ ಹೇಳ್ತಾರೆ. ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋದ ತಕ್ಷಣ ಆಯ್ತು ಅವ್ರು ಯಾರು ಇವ್ರು ಯಾರು ಅನ್ನೋ ಥರ ಇರ್ತಾ ಈಗಿನ ಕಾಲ, ಹಂಗಾಗ್ಬಿಟ್ಟಿದೆ. ಅದು ಒಂದು ಶ್ಲೋಕದ ಪ್ರಕಾರ ನಡ್ಕೊಂಡು ಹೋದರೆ ಸದ್ವಿದ್ಯೆ ಎಲ್ಲ ವಿದ್ಯೆಗಳು ಸಹ ಗುರು ಬ್ರಹ್ಮಜ್ಞಾನ ಕೊಟ್ಟೇ ಕೊಡ್ತಾನೆ. ಇದು ಮೂಲ ಫಸ್ಟ್ ತಿಳ್ಕೊಳ್ಬೇಕಾಗಿರೋ ವಿಚಾರ ಇದೆ. ಇವಾಗ ಗುರುವಿನ ನಿಜವಾದ ಶಿಷ್ಯ ಆಗಬೇಕಂದ್ರೆ ಶಿಷ್ಯ ಆದವನು ಇದನ್ನು ತಿಳ್ಕೊಳ್ಬೇಕು, ಬರೀ ಹೇಳ್ಬಿಟ್ಟು ಬಿಡೋವಂಥದ್ದು ಆಗಬಾರ್ದು. ಆಮೇಲೆ ಅಂದರೆ ಇವಾಗ ಇವರು ಗುರುಗಳು ಅಂತ ತೊಗೊಂಡಾಗ ಇನ್ನೂ ಎಲ್ಲೆಲ್ಲಿ ಸ್ಪ್ರೆಡ್ಸ್ ಆಗಿದೆ? ಇದು ತುಂಬ ಕಡೆ ಇದೆ. ನಮ್ಮ ಬಿಜಾಪುರ ಕಡೆ ಇದೆ, ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ, ವೈಟ್ ಫೀಲ್ಡ್ ಕಡೆ ಇದೆ, ಗೆದ್ದಲಹಳ್ಳಿಯಲ್ಲಿ ಇನ್ನೂ ಹಲವಾರು ಕಡೆ ಇದೆ.
ಯಾರು ಆಸಕ್ತಿ ಇಲ್ಲ ಅಷ್ಟು ಶೋಧನೆ ಮಾಡ್ತಿಲ್ಲ. ಅದು ಹುಡ್ಕೊಂತ ಹೋದ್ರೆ ಮಾತ್ರ ಸಿಗುತ್ತೆ. ಎಲ್ರಿಗೂ ಮನೇಲಿದ್ದರೆ ಬಾ ಅಂದರೆ ಬರೋಲ್ಲ. ನಾವು ಹುಡುಕಬೇಕು ಹೋಗಿ. ನಮಗೆ ಇವಾಗ ಆಸಕ್ತಿ ಇತ್ತು, ನಾನು ಮಾಡಿದ್ದೀನಿ. ನೆಕ್ಸ್ಟ್ ನಂತರ ನಾನು ಗಗನಾನಂದಾರ್ಯ ಶಿಷ್ಯರು ಅವ್ರ ಬುಕ್ ಓದಿದೆ. ಅವ್ರ ಬುಕ್ ಅವ್ರು ನೋಡಿ ಅವ್ರ ಮಠ ನೋಡಬೇಕು, ಅವ್ರ ಆಶ್ರಮ ಎಲ್ಲಿದೆ ಅಂತ ನೋಡೋಕ್ಕಂತ ನನಗೆ ಆಸಕ್ತಿ ಆಯಿತು. ನಾನು ಬಂದು ನೋಡಿದೆ. ನಾನು ಬಂದು ನೋಡಿದ್ದಿಲ್ಲ ಅಂದ್ರೆ ಅವ್ರು ಸಿಗ್ತಿರ್ಲಿಲ್ಲ, ಆ ಸ್ಥಳ ಸಿಗ್ತಿರ್ಲಿಲ್ಲ. ಸೊ ಹೀಗಾಗಿ ಮನುಷ್ಯನಲ್ಲಿ ಆಸಕ್ತಿ ಬಹಳ ಮುಖ್ಯ. ಯಾವುದ್ರ ಬಗ್ಗೆ ಹೇಗೆ ಆಸಕ್ತಿ ಅನ್ನೋದು ಕೂಡ ಮುಖ್ಯ. ಓಕೆ. ಮತ್ತು ಯೋಗ ಸಾಧನೆ ಅಂತ ಬಂದಾಗ ಅಂದರೆ ಇವಾಗ ನೀವು ಹೇಳಿದ್ರಲ್ಲ ಅಚಲ ಪರಂಪರೆದು ಏನೇನೋ ಅದು ಸಾಂಖ್ಯ ತಾರಕ ಇದೆಲ್ಲನೂ 5 ಥರದ ಏನು ಸಾಧನೆಗಳಿದೆ, 6 ಥರದ ಸಾಧನೆಗಳಿದೆ. ಅದು ಮಾಡ್ತಿದ್ದಂಗೆ ಒಬ್ಬ ಗುರು ಆಗ್ಬಿಡ್ಬೋದಾ? ಅಂದರೆ ಅವ್ನಿಗೆ ಆ ಮಟ್ಟಕ್ಕೆ ಹೋಗ್ಬಿಡ್ಬೋದಾ ಆ ಸ್ಥಾನಕ್ಕೆ? ಬಹುಶಃ ನನ್ನ ಅನುಭವದ ಪ್ರಕಾರ ನಮ್ಮ ಅಚಲ ಪರಂಪರೆಯಲ್ಲಿ ಯಾವ ರೀತಿ ಇದೆ ಅಂದರೆ, ಒಬ್ಬ ಶಿಷ್ಯನನ್ನು ಸ್ವೀಕರಿಸಿ ಆ ಶಿಷ್ಯನನ್ನು ಮತ್ತೆ ಗುರುವಾಗಿ ಮಾಡುವಂಥ ಸಾಮರ್ಥ್ಯವನ್ನು ನಮ್ಮ ಅಚಲ ಪರಂಪರೆ ಹೊಂದಿದೆ. ಈಗ ಒಬ್ಬ ಶಿಷ್ಯ ಅವನು ಸಾಮಾನ್ಯ ಮನುಷ್ಯನಾಗಿರುವಂಥ ಶಿಷ್ಯನನ್ನು ಅವನಿಗೆ ಉಪದೇಶ ಮಾಡಿ ಬೋಧಿಸಿ ತದನಂತರ 6 ಸ್ಟೆಪ್ಗಳನ್ನು ಅವನಿಗೆ ಮಾಡಿಸಿ ಅವನನ್ನು ಗುರುವಾಗಿ ಪರಿಗಣಿಸಿ ಅಥವಾ ಗುರುವಾಗಿ ಪರಿವರ್ತನೆ ಮಾಡಿ ಮತ್ತೆ ಸ್ವತಃ ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ. ಅಂಥ ಒಂದು ಸಾಮರ್ಥ್ಯ ನಮ್ಮ ಅಚಲ ಪರಂಪರೆ ಹೊಂದಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಕೂಡ. ಹೌದು. ಅಂದರೆ ಈಗ ಯೋಗಿಗಳ ಒಂದು ಇದು ಅಂತ ತಗೊಂಡಾಗ ಅನೇಕ ಪರಂಪರೆಗಳಿದೆ. ಅಂದರೆ ಈಗ ನಾವು ನಾಥ ಪಂಥ ಅಂತಂದ್ಬಿಟ್ಟು ನೋಡಬಹುದಾಗಿದೆ, ಹಾಗೆ ಹಠಯೋಗ ಪಂಥ ಅಂತಂದ್ಬಿಟ್ಟು ನೋಡ್ಬೋದಾಗಿದೆ. ಸೊ ಹಾಗೆ ಇನ್ನು ಎಷ್ಟೊಂದು ಪಂಥಗಳು ಇದೆ. ಸೊ ಅದರಲ್ಲಿ ಆಚಾರನೂ ಒಂದು ರೀತಿ ಇವೆಲ್ಲದಕ್ಕೋಸ್ಕರ ಡಿಫ್ರೆಂಟ್. ಗುರು ಪರಂಪರೆ ಇಲ್ಲ, ಇದು ಸ್ವಲ್ಪ ವಿಭಿನ್ನವಾಗಿದೆ. ಗುರು ಪರಂಪರೆಯಿಂದನೇ ಬಂದಿರೋಂಥದ್ದು. ಇದು ಯಾರೋ ಒಬ್ಬರು ಇದು ಮಾಡಿದಲ್ಲ, ಇದು ಋಷಿಮುನಿಗಳಿಂದನೇ ಬಂದಿರೋಂಥದ್ದು. ಈ ಸೆಂಟ್ರಲ್ ಯಾವುದು ಬಂದಿಲ್ಲ ಈ ವರ್ಷದಲ್ಲಿ, ಅಥವಾ ಬರೀ 40 ವರ್ಷ 50 ವರ್ಷ ಆಯ್ತು, ಆ ಥರ ಏನು ಇಲ್ವೇ ಇಲ್ಲ. ಇದಕ್ಕೊಂದು ಆಳವಾದ ಸನಾತನ ಅಂತ ಯಾಕೆ ಹೇಳ್ತೀವಿ ಅದರಲ್ಲಿ ಅಂದರೆ, ಇದು ಕೂಡ ಒಂದು ಸನಾತನದ್ದೇ. ಓಕೆ. ಅಂದರೆ ಅದು ಮಾಡಿಫಿಕೇಶನ್ ಆಗಿ ಅದೊಂದು ಬಂದಿರೋ ಅಂಥದ್ದು. ಹೌದು. ಸೊ ಹಾಗಾಗಿ ಮತ್ತೆ ಈಗ ಈ ಹಂತಗಳು ಅಂದರೆ ಯೋಗಿಗಳ ಅಂತಂದ್ಬಿಟ್ಟು ನಾವು ನೋಡಿದಾಗ ಈಗ ಎಲ್ಲರೂ ಈಗ ರಾಮ ಕೃಷ್ಣ ಅಂದರೆ ಏನು ಯೇಸು ಪ್ರತಿಯೊಬ್ಬರು ಮಹಮ್ಮದ್ ಪೈಗಂಬರ್ ಇರ್ಬೋದು, ಗುರುನಾನಕ್ ಇರ್ಬೋದು. ಸೊ ಎಲ್ಲ ಇವರೆಲ್ಲದೂ ಸಾಧನೆಗಳಿದೆಯಾ ಅಥವಾ ಅವರು ದೇವರ ರೂಪ ಅಂತ ಹೇಳ್ತಾರಲ್ಲ? ಇಲ್ಲ, ದೇವರು ಯಾರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವರೇನಿದ್ದಾರೆ ಇವರೆಲ್ಲ ಸಂತರು, ಸಾಧಕರು, ಮಹಾನ್ ವ್ಯಕ್ತಿಗಳು ಅಷ್ಟೇ ಹೊರತು ಇವ್ರು ಯಾರು ದೇವರಲ್ಲ. ದೇವರನ್ನ ವ್ಯಾಖ್ಯಾನನೇ ಫಸ್ಟ್ ಎಷ್ಟೊಂದು ಜನ ಗೊತ್ತಿಲ್ಲ. ಅಂದರೆ ಹುಟ್ಟು ಸಾವು ಇರೋದೇ ಇಲ್ಲ ದೇವರಿಗೆ ಅಲ್ವಾ? ಹುಟ್ಟು ಸಾವು ಇದ್ರೆ ಅದು ದೇವರಲ್ಲ. ಮಹಾತ್ಮರಾಗಬಹುದು, ಮಹಾತ್ಮರು ಆಗ್ತಾರೆ, ಇದರೇ ಕೂಡ, ಆದರೆ ದೇವರಲ್ಲ. ಅವ್ರು ಯಾರು ದೇವರಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರೇ ಎಷ್ಟೊಂದು ಶಕ್ತಿ ಇರ್ಬೋದು ಅವ್ರಿಗೆ. ಅಂದರೆ ಈಗ ಎಲ್ಲ ಒಂದು ಕಡೆ ನಾವು ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋವಾಗೂ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಕೃಷ್ಣನು ಮೆಡಿಟೇಷನ್ ಮಾಡ್ತಿದ್ದ, ಅವನು ಅನೇಕ ಯೋಗ ಸಾಧನೆಗಳು, ಅಂದರೆ ಅವನ್ನ ಒಬ್ಬ ಸಂಮೋಹಿನಿ ತಜ್ಞ ಅಂತ ಹೇಳ್ತಾರೆ. ಆಮೇಲೆ ಅವನ್ನ ಒಬ್ಬ ಇವಾಗ ಏನು ರೇಖಿ ವಿದ್ಯೆಗಳು ಅಂತ ಹೇಳ್ತಿದ್ದೆ, ಅವನ್ನ ನಿಂತಿದ್ದ ಕಡೆನೇ ಅವ್ನು ಹೀಲ್ ಮಾಡಿಬಿಡ್ತಾ ಇದ್ದ, ಕೂತಿದ್ದ ಕಡೆನೇ ಅವನು ಇದನ್ನ ಇದು ಮಾಡಿಬಿಡ್ತಿದ್ದ, ಒಂಥರ ಜಾದೂ ಥರ ಮಾಡಿಬಿಡ್ತಾ ಇದ್ದ. ನಿಜ. ಈಗ ಆ ಥರ ಅವ್ರು ದೇವರು ಅಂತ ಹೆಂಗಿದ್ರೆ ಅವ್ರು ಯಾಕೆ ಗುರು ಮುಖಾಂತರ ವಿದ್ಯೆಗಳನ್ನ ಕಲಿತಿದ್ರು? ಕೃಷ್ಣನ ಗುರು ಇದ್ದಾರೆ, ಅರ್ಥ ಆಯ್ತಾ? ರಾಮನ ಗುರು ಇದ್ದಾರೆ, ಮತ್ತು ಅವ್ರು ದೇವರಾಗಿದ್ದರೆ ಇನ್ನೊಬ್ಬ ಗುರುವಿಂದ ಕಲಿಯುವಂಥ ಅವಶ್ಯಕತೆ ಏನಿದೆ? ಹೌದು. ಹಾಗಾಗಿ ಅವರು ದೇವರಲ್ಲ. ಅಂದರೆ ಈ ಜನ ಏನು ಮಾಡ್ತಾರೆ ಅಂದರೆ, ಏನೋ ಹಾಕ್ಬಿಟ್ಟು ಇದು ಮಾಡೋದ್ರ ಅವ್ರನ್ನ ಅವರಲ್ಲಿರೋ ತತ್ವನ ತಿಳ್ಕೊಳೋದಕ್ಕಿಂತ ಅವ್ರನ್ನ ಪೂಜೆ ಮಾಡೋದು ಜಾಸ್ತಿ. ನಾವೊಂದು ಏನಾದರೂ ಚಮತ್ಕಾರ ಮಾಡಿದ್ರೆ ಅನ್ಕೊಳ್ಳಿ, ನಾನು ಕೂಡ ದೇವರಾಗಿ ಪರಿಣಮಿಸ್ತೀನಿ ಅವ್ರಿಗೆ. ಹೌದು ಕರೆಕ್ಟ್. ನಿಮ್ಮನ್ನು ಗುರುಗಳು ಮಾಡ್ಬಿಟ್ಟು ಪೂಜೆ ಮಠ ಕಟ್ಬಿಟ್ಟು ಎಲ್ಲಾನು ಮಾಡ್ತಾರೆ. ಅಂದ್ರೆ ಇಲ್ಲಿ ಏನು ಜನರು ಸಾಮಾನ್ಯರು ಮುಖ್ಯವಾಗಿ ತಿಳ್ಕೊಳ್ಬೇಕಂದ್ರೆ, ಅವ್ರು ಯಾವ ರೀತಿ ಸಾಧನೆ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ, ಅವ್ರ ಸಂದೇಶನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನ ಬಿಟ್ಟು ಈಗ ಅದೇ ಇವಾಗ ಎಷ್ಟೊಂದು ಜನ ರಾಮನ್ ಪೂಜೆ ಮಾಡ್ತಾರೆ, ಬಟ್ ರಾಮನ್ ತತ್ವಗಳು ಯಾರು ಅನುಸರಿಸ್ತಾರೆ? ಮುಖ್ಯವಾಗಿ ಬೇಕಿರೋದು ಅದು ಇಲ್ಲಿ. ಹೌದು. ಕೃಷ್ಣ ಏನು ಹೇಳಿದಾನೆ ಅದನ್ನು ಪಾಲಿಸ್ಬೇಕು. ಕೃಷ್ಣನ ದೇವರಾಗಿ ಪೂಜಿಸ್ಲಿ, ಇಲ್ಲ ಅಂತಲ್ಲ, ಅದು ತಪ್ಪಂತಲ್ಲ. ಆದರೂ ಅದು ಪೂಜಿಸೋದಕ್ಕಿಂತ ಮಹತ್ವವಾಗಿದ್ದು ಏನಂದರೆ, ಅವ್ರು ಹೇಳಿದಂಥ ಒಂದು ಮಾತುಗಳನ್ನ, ನುಡಿಗಳನ್ನ, ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಮುಖ್ಯ. ಹೌದು. ಮತ್ತು ಈಗ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಭಗವದ್ಗೀತೆಯಲ್ಲೂ ಹೇಳಿದೆ, ಭಕ್ತಿ ಮಾರ್ಗ, ರಾಜಮಾರ್ಗ, ಧ್ಯಾನ ಮಾರ್ಗ, ಆಮೇಲೆ ಕರ್ಮ ಮಾರ್ಗ. ಎಷ್ಟೋ ಸತಿ ಕರ್ಮ ಮಾಡಿರೂ ದೇವ್ರನ್ನ ಪಡ್ಕೊಬೋದು ಅಂತ. ಈಗ ಅಚಲ ಪರಂಪರೆ ಅಂತಂದ್ಬಿಟ್ಟು ತೊಗೊಂಡ್ರೆ ಅದು ಚಕ್ರಗಳದು ಇದೆಲ್ಲ ಡಿಫ್ರೆಂಟ್ ಇದೆ. ಅಂದರೆ ಕೂತ್ಕೊಬೇಕು, ಸಾಧನೆ ಮಾಡಬೇಕು ಇದು ಅಂತ. ಕರ್ಮದಲ್ಲಿ ಎಷ್ಟೊಂದು ಜನ ಇದನ್ನು ತೊಗೊಂಡ್ಬಿಟ್ಟಿದ್ದಾರೆ, ಮುಕ್ತಿ ತೊಗೊಂಡ್ಬಿಟ್ಟಿದ್ದಾರೆ ಕರ್ಮಯೋಗಿಗಳು. ಯಾಕಂದರೆ ಕರ್ಮ ಮಾಡಬೇಕಾದ್ರೆ ಅವ್ರ ಮನಸ್ಸನ್ನ ನಿಲ್ಲಿಸ್ತಾರಲ್ಲ ಒಂದು ಕಡೆ. ಹೌದು. ಇದು ಮನಸ್ಸನ್ನ ಯಾರು ನಿಲ್ಸೋಕ್ಕಾಗಲ್ವೋ ಅವ್ರಿಗೆ ಇದು ಕರೆಕ್ಟ್.
ಅಲ್ಲ, ಭಕ್ತಿ ಮಾರ್ಗದಲ್ಲೂ ಮನಸ್ಸನ್ನು ನಿಲ್ಲಿಸ್ಬೋದು, ಕರ್ಮ ಮಾರ್ಗದಲ್ಲೂ ಮನಸ್ಸು ನಿಲ್ಲಿಸ್ಬೋದು, ಆದ್ರೆ ನಿಲ್ಲಬೇಕಲ್ಲ. ನಮ್ಮ ದೌರ್ಬಲ್ಯಗಳು ಯಾವ ಮಟ್ಟಕ್ಕೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಹೌದು, ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಕರೆಕ್ಟ್ ಕರೆಕ್ಟ್. ಇವಾಗ ಅಲ್ಲಿ ಒಂದು ಸುತ್ತಾಕೊಂಬನ್ನಿ ಅಂದ್ರೆ ನಿಶ್ಚಲವಾಗಿ ಒಂದೇ ಸುತ್ತಾಕೊಂಬ ಅಂದ್ರೆ ಒಂದು ಸುತ್ತಾಗ ಶೇಷ 100 ಮನಸ್ಸು ಚೇಂಜ್ ಆಗಿರುತ್ತೆ. ನಿಜ ನಿಜ, 100 ವಿಚಾರಗಳು ತಲೆಗೆ ಬಂದೋಗಿರುತ್ತೆ ಅಲ್ವಾ. ಹೌದು ಹೌದು. ಅಲ್ಲ, ಈಗ ಬುದ್ಧಿವಂತ ಒಂದ್ಸತಿ ಓದಿದ್ರೆ ಒಂದ್ಸತಿ ಬರುದ್ರೆ ಅವ್ನಿಗೆ ಬಂದ್ಬಿಡುತ್ತೆ. ಅದೇ ಇನ್ನು ಸ್ವಲ್ಪ ಇವ್ನಿಗೆ ಏನು ಮಾಡಬೇಕು ಅಂದರೆ ಇನ್ನೊಂದು 4 ಸತಿ ಓದಬೇಕು, ಇನ್ನು ಸ್ವಲ್ಪ ಇವನಿಗೆ ಇನ್ನೊಂದು 10 ಸತಿ ಓದಬೇಕು. ತೀರಾ ದಡ್ಡ ಶತದಡ್ಡ ಏನು ಮಾಡಬೇಕಂದ್ರೆ ಕಷ್ಟಪಟ್ಟು ಜಾಸ್ತಿ ಹೊತ್ತು ಓದಿದ್ರೇ ತಲೆಗೆ ಹೋಗೋದು. ಸೊ ಈ ಥರ ಪರಂಪರೆ ಹೆಂಗೆ ಅಂದರೆ ಮನಸ್ಸು ತೀರಾ ವಿಚಲಿತ ಆದವ್ರಿಗೆ ಈ ಎಲ್ಲ ಸಾಧನೆ ಬೇಕು ಅಂತ. ಅತಿಯಾದ ಸಮಯ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಸಾಧನೆ ಮಾಡುವಂಥದ್ದು. ಈಗ ನೀವು ಒಂದು ಮಂತ್ರನ ಗುರು ಮಂತ್ರವನ್ನು ಜಪ ಮಾಡ್ಕೊಂಡು ಇಷ್ಟು ಲಕ್ಷ ಅಂತ ಮಾಡ್ಕೊಂಡಿದ್ರೆ ಸಮಯ ದೀರ್ಘವಾಗಿ ತಗೊಳುತ್ತೆ. ಇದು ಅತಿ ಕಡಿಮೆ ಸಮಯದಲ್ಲಿ ಸಾಧನೆ ಮಾಡುವಂಥ ವಿಧಾನ. ಅಂದರೆ ಕಷ್ಟಪಟ್ಟಷ್ಟು ಸುಖ ಜಾಸ್ತಿ, ಪ್ರತಿಫಲ ಜಾಸ್ತಿ. ಕಷ್ಟನೇ ಇಲ್ದಿರ ಅಂತಂದರೆ ಕಷ್ಟಪಡಲೇಬೇಕು, ವರ್ಷಾನುಗಟ್ಟಲೆ ಮಾಡಬೇಕಾಗುತ್ತೆ. ಸೊ ಅದೇ ಒಟ್ಟಿನಲ್ಲಿ ಅಂದರೆ ಯೋಗ ಪರಂಪರೆ ಅನ್ನೋದು ಮೇಯ್ನಾಗಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹೌದು, ಮನಸ್ಸು ಯಾವಾಗ ನಿಲ್ಲುತ್ತೋ ಆಗ ಎಲ್ಲ ಸಾಧನೆಗಳು ಒಂದೇ, ಊರು ಒಂದೇ, ದಾರಿ ನೂರು ಅಷ್ಟೇ. ಎಲ್ಲವೂ ಒಂದೇ ಊರಿಗೆ ಹೋಗುತ್ತೆ. ಆದರೆ ಅವರವರೇ ಇವಾಗ ನಾವೊಂದು ನಮ್ಮ ಗುರುಗಳದ್ದು ಪರಂಪರೆ ಒಂದು ಕಂಡುಕೊಂಡಿದ್ದ ದಾರಿ, ಆ ದಾರಿಗೆ ನಾವು ನಮ್ಮ ಶಿಷ್ಯರನ್ನ ನಡೆಸ್ತೀವಿ ಅಂದ್ಕೊಳ್ಳಿ, ಅಥವಾ ನಮ್ಮ ಗುರುಗಳು ಶಿಷ್ಯರನ್ನ ನಡೆಸ್ತಾರೆ. ಈಗ ಇನ್ನೊಂದು ಬೇರೆ ಒಂದು ಪರಂಪರೆ ಇದೆ, ಅವರು ಒಂದು ದಾರಿ ಕಂಡುಕೊಂಡಿರ್ತಾರೆ, ಅವರು ಅದೇ ದಾರಿಗೆ ಅವ್ರನ್ನ ಫಾಲೋಅಪ್ ಮಾಡಕ್ಕೆ ಹೇಳ್ತಾರೆ. ಸೊ ಹಂಗೆ, ಬಟ್ ಊರು ಒಂದೇ, ಎಲ್ಲ ತಲುಪಬೇಕಾಗಿರೋದು ಒಂದೇ ಊರು. ದಾರಿಗಳು ದೊಡ್ಡಬಳ್ಳಾಪುರ ಒಂದೇ ಇರೋದು, ICIC ಸ್ಟೇಟ್ ಎಲ್ಲ ಟೋಟಲ್ ಆಗಿ ಒಟ್ಟಿನಲ್ಲಿ ಕಲಿಯೋದು ಒಂದೇ. ಈಗ ದೊಡ್ಡಬಳ್ಳಾಪುರ ಇರೋದು ಒಂದೇ, ಊರಿಗೆ ಹೆಂಗ್ ಬೇಕಾದ್ರೆ ದಾರಿ ಇದೆ, ಸುತ್ತಲಿನ ದಾರಿ ಇದೆ. ಆ ಥರ ಯಾರ್ಯಾರು ಯಾವ್ಯಾವ ದಾರಿನ ಕಂಡುಕೊಂಡಿದ್ದಾರೆ ಆ ದಾರಿಗೆ ಹೋಗ್ಬೋದು. ಮತ್ತೆ ಈಗ ಗಗನಾರ್ಯರ ಸ್ವಾಮಿಗಳು ಅಂತ ಬಂದಾಗ ಇವರ ಒಂದು ಮೂಲ ಇದು ಎಲ್ಲಿದೆ ಅಂತಂದ್ಬಿಟ್ಟು, ನಮ್ದು ಗಗನಾನಂದ ಆರ್ಯರು ಅವ್ರ ಮೂಲ ಬಂದು ಈ ಕಡೆ ಚಾಮರಾಜನಗರ ಕಡೆನ ಬರುತ್ತೆ. ಬಟ್ ಅವ್ರಿಗೆ ಪ್ರೆಸೆಂಟ್ ಇರೋದಂದ್ರೆ ಇದೇ ಇಲ್ಲೇ ಗೆದ್ಲಹಳ್ಳಿ ಅಂತ ಬರುತ್ತೆ, ಹೆಬ್ಬಾಳದಲ್ಲಿ. ಅವ್ರದ್ದು ಮನೆ ಆಗಲಿ, ಅವ್ರ ಸಮಾಧಿ ಆಗಲಿ, ಅವ್ರು ಇಲ್ಲ, ಅವರು ರೀಸೆಂಟಾಗಿ ಒಂದು 10-12 ವರ್ಷ ಆಯ್ತು ಅವ್ರು ಏನೋ ಮೋಸ್ಟ್ಲಿ ತೀರ್ಕೊಂಡು. ಓಕೆ, ಬಟ್ ಇವ್ರದ್ದೆಲ್ಲ 400 ವರ್ಷದ ಇತಿಹಾಸ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಯಾರ್ದು ಇಲ್ಲಿ ಈ ಮಟ್ಟದ್ದು? ಇವ್ರದ್ದು ನನಗೆ ಗೊತ್ತಿಲ್ಲ. ನಮ್ಮ ಗಗನಾನಂದ ಆರ್ಯರದ್ದು ಮಾತ್ರ ಗೊತ್ತು ಅಷ್ಟೇ. ಸೊ ಅಂದರೆ ಏನಾಗುತ್ತೆ ಅಂತಂದರೆ ಇತಿಹಾಸ ಮೇ ಬಿ ಅವರು ಶಿಷ್ಯರ ಪರಂಪರೆಗಳು ಏನಾದರೂ ಇದನ್ನ ಇರ್ಬೋದು. ಅದೇ ಈಗ ಗಗನಾರ್ಯರು ಅಂತ ಬಂದ. ಅಲ್ಲ, ಇನ್ನೊಂದು ಏನಾಗುತ್ತೆ ಅಂತಂದರೆ ಇವಾಗ ಯಾರೇ ಸಾಧನೆಗಳು ಆಗ ಏನಾಗುತ್ತಾ ಇತ್ತು ಅಂದರೆ ಸಾಧನೆಗಳು ಮಾಡಿದವ್ರಿಗೆ ಪದವಿ ಅಂತ ಕೊಡ್ತಾ ಇದ್ರು. ಮೇ ಬಿ ಅಂದರೆ ಇವಾಗ ಹೆಂಗೆ ಡಿಗ್ರಿ ಮಾಡಿದ್ರೆ ಒಂದು ಪದವಿ ಅಂತ, ಸೊ ಆ ಸಾಧನೆ ಮಾಡಿದವ್ರಿಗೆಲ್ಲ ಗಗನಾನಂದ ಅಂತ ಏನಾದರೂ ಇಲ್ಲ, ಅದು ಅವರವರ ಗುರುಗಳ ಮೇಲೆ ಬಿಟ್ಟಿದಂಥ ವಿಚಾರ. ಶಿಷ್ಯನಿಗೆ ಅವನು ಯಾವ ರೀತಿ ಸಾಧನೆ ಮಾಡಿರ್ತಾನೆ ಗುರು ಶಿಷ್ಯ, ಆ ಗುರುಗಳು ಅವಾಗ ಅವರು ನೋಡಿ ಹೆಸರನ್ನ ಬದಲಾಯಿಸೋದಂತ ನಮ್ಮ ಛಲದಲ್ಲಿದೆ. ಬಟ್ ಬೇರೆಯವರಲ್ಲಿ ಇದೆಲ್ಲ ಗೊತ್ತಿಲ್ಲ. ಇವ್ರು ಗಗನಾನಂದರು ಅಂತ ಅನ್ನೋದಕ್ಕೋಸ್ಕರ ನಮ್ಮ ಗುರುಗಳ ಶಿಷ್ಯರು ಇರಬಹುದೇನಂತ ಊಹಿಸಬಹುದು ಅಷ್ಟೇ, ನಿಖರವಾಗಿ ಹೇಳಕ್ಕಾಗಲ್ಲ. ನಿಖರವಾದ ಇತಿಹಾಸ ತಿಳಿಯಲ್ಲ. ಇತಿಹಾಸ ಬೇಕು ಅಂದ್ರೆ ನಮ್ಗೆ ದಾಖಲೆ ಬೇಕು. ನಮ್ಮ ಗುರುಗಳದ್ದು ಯಾವ್ದು ಉಲ್ಲೇಖ ಇಲ್ಲ ಇಲ್ಲಿ. ಯಾವ್ದಾದ್ರು ಒಂದು ಉಲ್ಲೇಖ ಇದ್ದಿದ್ರೆ ನಾನು ಹೇಳ್ಬೋದಾಯ್ತು, ನಿಖರವಾಗಿ ಹೇಳಲಿಕ್ಕೆ ಬರಲ್ಲ. ಓಕೆ, ಅಂದ್ರೆ ಹಿಂಗೆ ಅಂತಾನೆ ಹೇಳಕ್ ಆಗಲ್ಲ. ಇವ್ರು ಅವ್ರ ಶಿಷ್ಯರೇ ಆಗಿರ್ಬೋದು, ಗುರುಗಳು ಅಥವಾ ಬೇರೆನೇ ಆಗಿರ್ಬೋದು, ಅಥವಾ ಆ ಹೆಸರಲ್ಲಿ ಬೇರೆಯವರು ಇರಬಹುದು ಖಂಡಿತ. ಬಟ್ ಏನಂದ್ರೆ ಗುರು ಇದ್ರಲ್ಲಿ ಇರೋವಾಗ ಎಲ್ಲರೂ ಗುರುಗಳೇ ಎಲ್ಲ ಇದೇ ಥರನೇ ಅಂತ. ಮತ್ತು ಈಗ ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು ಅಂತ, ಈಗ ನಾವು ಕೈವಾರ ತಾತಯ್ಯ ಅವರು, ವೀರಬ್ರಹ್ಮಯ್ಯ ಅವರು ಗುರುಗಳು ಅಂತ ತಗೊಂಡಾಗ ಇವಾಗ ಇವ್ರದ್ದು ರಾಘವೇಂದ್ರ ಸ್ವಾಮಿಗಳದ್ದು ಅಂತ ತೊಗೊತೀವಿ, ಅವ್ರದ್ದು ಯಾವ ರೀತಿಯಾದಂಥ ಒಂದು ಪರಂಪರೆ ಅಂತ. ಇವಾಗ ಇವ್ರದ್ದು ತೊಗೊತೀವಿ ನೋಡಿ, ದತ್ತಾತ್ರೇಯರದು, ಇದರಲ್ಲಿ ಗಾಣಿಗಾಪುರ ಅವ್ರದ್ದೆಲ್ಲ ಅವಧೂತ ಪರಂಪರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಸಾಯಿ ಬಾಬಾ ಅವರೆಲ್ಲ ಬೆಳೆದು ಅಂತ. ರಾಘವೇಂದ್ರ ಸ್ವಾಮಿ ಅವ್ರದ್ದು ಕೂಡ ಅದೇ ರಾಮನ ಕೃಷ್ಣನ ಅವತಾರ ಅಂತಾರಲ್ಲ, ಆ ಅಂಶನೇ ಅದು. ಈಗ ಅವ್ರ ಆಳ್ವಿಕೆ ನೋಡಿ, ಅವರು ಹುಟ್ಟಿದಲ್ಲಿ ತಮಿಳುನಾಡು ತಂಜಾವೂರಲ್ಲಿ, ಅಲ್ಲಿಂದ ಅವರು ಗುರುಗಳ ದೀಕ್ಷೆ ಪಡೆದು ಸಾಧನೆ ಮಾಡಿ ನಂತರ ಮಂತ್ರಾಲಯಕ್ಕೆ ಬಂದು ಅಲ್ಲಿ ನೆಲೆಸಿ. ಅಂದರೆ ಅವರು ಟೋಟಲ್ ಅವರ ಅವಧಿ 700 ವರ್ಷಗಳ ಕಾಲ ಅವರು ಜೀವಂತ ಸಮಾಧಿಯಾಗಿದ್ದಾರೆ ಅವರು. ಅಂದರೆ ಇದೆಲ್ಲ ಯೋಗದಲ್ಲೇ ಬರುತ್ತೆ, ರಹಸ್ಯವನ್ನು ಯಾರು ಹೇಳಲ್ಲ ಅಷ್ಟೇ. ಮತ್ತು ಇದೊಂದು ಕೇಳಬೇಕು ಅಂದ್ಕೊಂಡೆ, ಈಗ ಜೀವಂತ ಸಮಾಧಿ ಅಂದರೆ ಅದು ಹೆಂಗೆ? ಇವಾಗ ನಮ್ಮಲ್ಲಿ ಯೋಗ ಇದರಲ್ಲಿ ಸಮಾಧಿಯಲ್ಲಿ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಪತಂಜಲಿಯವರು ಹೇಳ್ತಾರೆ. ಈಗ ನೀವು ಅದರಲ್ಲಿ ಹೇಳಿದ್ರಿ, ನಾವು ಕುಂಡಲಿನಿಂದ ರೈಸ್ ಮಾಡಿ ಮತ್ತೆ ಸಹಸ್ರ ಕೂಡಿ ವಾಪಸ್ ಬಂದ್ಬಿಡುತ್ತೆ ಅಂತ, ಅದು ಸಂಪ್ರಜ್ಞಾತ ಅಂತ. ಅಸಂಪ್ರಜ್ಞಾತ ಅಂದರೆ ದೀರ್ಘವಾಗಿ ಸಮಾಧಿ ಸ್ಥಿತಿಯಲ್ಲಿ ಇರುವಂಥದ್ದು.
ಸೊ ಇವ್ರದ್ದು ಯಾವ ಥರ ಇದು ಅಂತ ಅಂದ್ಬಿಟ್ಟು ಅಂದರೆ ಜೀವಾತ್ಮನ ತಗೊಂಡೋಗಿ ಸಹಸ್ರದಲ್ಲಿ ಇಟ್ಬಿಡೋದು ಅಷ್ಟೇ. ಅದು ನಿರಂತರವಾಗಿ ದೇಹ ಹೆಂಗಿರ್ಬೇಕು ಹಂಗೆ ಇರುತ್ತೆ. ಯಾವುದೇ ಇದಕ್ಕೆ ಅಳಿವೇ ಇರಲ್ಲ. ಇಷ್ಟು ವರ್ಷ ಅಂತ ಅವ್ರು ಸಂಕಲ್ಪ ಮಾಡಿದಾಗ ಅಷ್ಟು ವರ್ಷ ಗಂಟ ಅದು ಅಳಿವೇ ಇರೋದಿಲ್ಲ. ದೇಹನೂ ಅಲ್ಲೇ ಇರುತ್ತೆ, ಎಲ್ಲನೂ ಅಲ್ಲೇ ಇರುತ್ತೆ, ಎಲ್ಲ ಅಂಶನೂ ಅಲ್ಲೇ ಇರುತ್ತೆ. ಆ ಒಂದು ಅವರು ಅಲ್ಲಿಂದ ಎನರ್ಜಿನ ಪಾಸ್ ಮಾಡ್ತಾ ಇರುತ್ತೆ. ಅದೊಂದು ಶಕ್ತಿ ಸ್ವರೂಪವಾಗಿ ಪರಿವರ್ತನೆ ಆಗ್ತದೆ. ಅಂದ್ರೆ ಅವರ ಕಾಲಾವಧಿ 700 ವರ್ಷ. ಈಗ ಆಲ್ರೆಡಿ 350ರಿಂದ 400 ವರ್ಷಗಳು 350ರಿಂದ 400 ಆಗಿದೆ. ಇನ್ನು 300 ವರ್ಷಗಳ ಕಾಲ ಅವರು ಒಂದು ಎನರ್ಜಿ ಇರುತ್ತೆ. ಮತ್ತೆ ಅದಾದ ನಂತರ ಅವ್ರದ್ದು ಪವಾಡಗಳು ನಡೆಯಲ್ವಾ ಅಲ್ಲಿ ಏನು ಅಂತ? ಅದಾದ ನಂತರ ವಿಚಾರ ಮಾಡಿಲ್ಲ. ಏನೋ ನಡಿಬಹುದು ಅಥವಾ ಇನ್ನೊಂದು ದೈವ ಸಂಭೂತ ಅಂಶ ಉದ್ಭವ ಆಗಬಹುದು, ಹೇಳಕ್ ಬರಲ್ಲ. ಇನ್ನು 300 ವರ್ಷ ಇದೆ, 30 ವರ್ಷ ನಾವೇನಿಲ್ಲ 300 ವರ್ಷ. ಕರೆಕ್ಟ್. ಸೊ ಹಂಗಾಗಿ ಅಂದರೆ ಅದೇ ಗುರುಗಳು ಅಂದರೆ ದಾರಿಗಳು ಬೇರೆ ಇರ್ಬೋದು, ಆದರೆ ಗುರು ನಮ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತಂದ್ಬಿಟ್ಟು ನಂಬಿದಂಥ ಗುರು ದಾರಿ ತೋರಿಸಿದಂಥ ದಾರಿಗೆ ಹೋಗಿ ಮುಟ್ಟೋದು ಶಿಷ್ಯನ ಗುರುವಿನ ನಂಬೋದೇ ಭಾಳ ಕಷ್ಟ ಆಗ್ಬಿಟ್ಟಿದೆ. ಹೌದೌದು. ಅಲ್ಲ ಇವಾಗೆಲ್ಲ ಅಂಥ ಗುರುಗಳಾಗ್ಬಿಟ್ಟಿದ್ದಾರೆ. ಗುರುನಾಗಿದ್ದಾರೆ, ಶಿಷ್ಯರು ಆಗಿದ್ದಾರೆ. ಹಂಗೆ ಹೌದು, ಶಿಷ್ಯರು ಹಂಗೆ ಇದ್ದಾರೆ. ನಿಜವಾದ ಗುರುನ ನಂಬಲ್ಲ. ಹೌದು, ಯಾಕಂದ್ರೆ ದಾರಿ ತಪ್ಸೋ ಗುರುಗಳೇ ಜಾಸ್ತಿ ಆಗ್ತಾ ಇರುವಾಗ ಅದರಿಂದ ಅದೇ ಅವ್ರನ್ನ ನೋಡಿ ಇವ್ರಿಗೂ ನಂಬಲ್ಲ. ಇವ್ರು ಏನು ಮಾಡ್ತಾರೆ, ನಿಜವಾದ ಶಿಷ್ಯನ ಇವರು ನಂಬ್ತಾ ಇರಂಗೆ ಆಗ್ಬಿಟ್ಟು. ಹೌದು. ಸೊ ಒಟ್ಟಾರೆ ಇವತ್ತಿನ ದಿನ ಗುರು ಮತ್ತು ಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಗಗನಾಡಿಯರ ಒಂದು ದೊಡ್ಡಬಳ್ಳಾಪುರದಲ್ಲಿರುವಂಥ ಗಗನಾಡಿಯ ಮಠದ ಇವರು ಆ ಗುರುಗಳೇ ಇರಬಹುದಾ ಅಂತಂದ್ಬಿಟ್ಟು ಒಂದು ಚರ್ಚೆನ ಮಾಡಿದ್ವಿ. ಸೊ ಇದೆಲ್ಲದರ ಮಾಹಿತಿ ನಿಮಗೆ ಇವತ್ತಿನ ದಿನ ತಿಳಿಸ್ತಾ ಜ್ಞಾನ ಮಿತ್ರ ವಾಹಿನಿನ ನೋಡ್ತಾ ಇರಿ. ಸೊ ಹಾಗೆ ಇದೇ ರೀತಿ ಎಂಕರೇಜ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೂ ಹೆಚ್ಚಿನ ಜ್ಞಾನಗಳಿಗಾಗಿ ಇನ್ನೂ ಅನೇಕ ವೀಡಿಯೋಸ್ನ ನಿಮಗೆ ಕೊಡ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.